ನಾನು FIR ಕಾಪಿ ನನ್ನ ಕೈಗೆ ಸಿಕ್ತು. ನಾನು ಜಾಸ್ತಿ ಜನರ ಹೆಸರು ಹೇಳೋಕೆ ಹೋಗಲ್ಲ. ನಾನು ಯಾರ ಮೇಲೆ 49 ಜನರ ಮೇಲೆ FIR ಆಗ್ಯದ. ಅದರ ಮೇಲೆ A1, A2, A3 ಅಖಿಲ್ ಚಾಂದ್ ಪಾಷಾ ಕಬಾಡಿ A1, ಇಜಾಜ್ ಲಾತೂರೆ A2, ಬಿಲಾಲ್ ಅಮೀರುದ್ದೀನ್ ಚೌಧರಿ A3. ಇವ್ರ ಹೆಸರುಗಳು ನಾನು ಅವಾಗ ಕೇಳ್ತಾ ಇರ್ತೀನಿ. ಅಖಿಲ್ ಚಾಂದ್ ಪಾಷಾ ಕಬಾಡಿ, ಇಜಾಜ್ ಲಾತೂರೆ ಕಾಂಗ್ರೆಸ್ ಲೀಡರ್ ಅಂತ ಹೇಳಿ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾರೆ. ಯಾವ ವ್ಯಕ್ತಿ ಕಾಂಗ್ರೆಸ್ ಲೀಡರ್ ಆಗಿರ್ತಕ್ಕಂಥವ್ರು ಕಾನೂನು ಸುವ್ಯವಸ್ಥೆ ಹಾಳು ಮಾಡಬೇಕಾ, ಕಾನೂನು ಕೈಗೆ ಎತ್ಕೋಬೇಕಾ? ನಂಗೆ ನಿಜವಾಗ್ಲೂ ನಾಚಿ ಬರ್ತಕ್ಕಂಥ ಇದು. ಈ ಪ್ರಕರಣ ನಡೆದಿದ್ದು ಮೊದಲೇ ಸಲ ಏನಲ್ಲ, ಇದಕ್ಕಿಂತ ಮೊದಲು ಹಲವಾರು ಸಲ ಇಜಾಜ್ ಲಾತೂರೆ ಅಂಡ್ ಟೀಮ್ ಏನೇ ಸಣ್ಣ ಘಟನೆ ಆಯಿತು ಅಂದ್ರೆ ಅದೆಷ್ಟೋ ಅಮಾಯಕ ಮುಸ್ಲಿಮರಿಗೆ ಸೇರಿಸೋದು ಢಡ 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 ಬಂದು ನಿಂತು ಬಿಡೋದು. ಇಲಾಖೆಗೂ ಭಯ ಆಗ್ಬೇಕು, ಪೊಲೀಸ್ ಇಲಾಖೆಗೂ ಭಯ ಆಗ್ಬೇಕು. ನೋಡ್ರಿ, ಸಾಮಾನ್ಯ ಸಣ್ಣ ಪುಟ್ಟ ಜಗಳಗಳು ಆಗೋದು, ಒಬ್ಬರ ಕಾಲು ಒಬ್ಬಿಗೆ ಹತ್ತದೆ, ಸಣ್ಣ ಪುಟ್ಟ ಜಗಳ ಆಗೋದು ಅದು ಸ್ವಾಭಾವಿಕದ. ಯಾವ ನಗರದ ಜಗಳ ಆಗಲ್ಲ ಹೇಳ್ರಿ? ಹಂಗಂತ ಹೇಳಿ ಇವರು ಏನು ಇಂಪಾರ್ಟೆಂಟ್ ವ್ಯಕ್ತಿಗಳಾರ, ಅಖಿಲ್ ಚಾಂದ್ ಪಾಷಾ ಕಬಾಡಿ, ಇಜಾಜ್ ಲಾತೂರೆ, ನಿಮ್ಗೆ ಏನಾರೆ ಈ ಬಸವ ಕಲ್ಯಾಣ ನಗರದ ಬಗ್ಗೆ, ನಿಮ್ಮ ಸಮಾಜದ ಬಗ್ಗೆ ಏನಾರೆ ಗೌರವ ಇತ್ತು ಅಂದ್ರೆ ನೀವು 4 ಜನ ಅಲ್ಲಿ ಹೋಗಿ ಯಾರಿಗೆ ಅನ್ಯಾಯ ಆಗ್ಯದ, ಇವ್ರಿಗೆ ಅನ್ಯಾಯ ಆಗ್ಯದ, ಇವ್ರು ಹೊಡೆದಾರ, ಅವ್ರ ಮೇಲೆ ಕಾನೂನಿನ ಕಠಿಣ ಕ್ರಮ ಆಗ್ಬೇಕಂತ ಹೇಳಿ ನೀವು ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಡಿಮ್ಯಾಂಡ್ ಮಾಡಬೇಕಾಗಿತ್ತು. ನಿಮ್ಗಲ್ಲಿನ PSI, ನಿಮ್ಗಲ್ಲಿನ CPI ಒಂದು ವೇಳೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅದಕ್ಕೆ SP ಅವ್ರಿಗೆ ಮಾತಾಡಬೇಕಾಗಿತ್ತು. ಯಾರು ರಕ್ಷಣೆ ಮಾಡಬೇಕು, ಸ್ವತಃ ನೀವೇ ಇಂಥ ದಾಂಧಲೆಗಳಿಗೆ ನೀವೇ ಕಾರಣ. ನಾನು ಆ ವಿಡಿಯೋ ನೋಡಿ, ನಾನು ಅಲ್ಲಿಂದ ಎಲ್ಲ ಅಮಾಯಕ ಮುಸ್ಲಿಮಾನರಿಗೆ ಯಾರು ಅವ್ರಿಗೆ ದಬಾಸಿ, ಅವ್ರಿಗೆ ಭಡ್ಕಾಸಿ ಯಾರು ಕರ್ಕೊಂಡು ಬರ್ತಕ್ಕಂಥ ವಿಡಿಯೋ ಕೂಡ ನನಗೆ ಕಳ್ಸ್ಯಾರಲ್ಲಿ. ಅವ್ರಿಗೆ ಒಂದೇ ಸಲ ಕರ್ಕೊಂಡ್ ಬರೋದು. ಈ ಥೇರಿಗೆ ಹ್ಯಾಂಗೆ ಬರ್ತಾರಲ್ಲ, ನಮ್ಮ ಕಡೆ ಜಾತ್ರೆಗಳು ನಡೀತಾವ, ಥೇರಿಗೆ ಬಂದ ಜನ ಬರೋದು ಅಂದ್ರೆ ಜನ ಎಲ್ಲರೂ ಭಯ ಬೀಳಬೇಕು. ಇವ್ರೊಮ್ಮೆ ಇವ್ರ ಬಲ್ಲಿ ಎಷ್ಟಪ್ಪ ಯೂನಿಟಿ ಅಂತ ಹೇಳಿ ಜನ, ಇಡೀ ಬಸವ ಕಲ್ಯಾಣ ಜನ ಭಯದ ವಾತಾವರಣ ನಿರ್ಮಾಣ ಮಾಡಬೇಕು. ಬಸವ ಕಲ್ಯಾಣದಲ್ಲಿ ನಡೆದಂತಹ ಘಟನೆ, ಈ ಘಟನೆ ನಾವೇನು KJ ಹಳ್ಳಿ DJ ಹಳ್ಳಿ ಏನು ಅಂತೀವಲ್ಲ, ಅದಕ್ಕಿಂತ ಏನು ಕಡಿಮೆ ನಡೆದಂಥ ಘಟನೆ ಅಲ್ಲ. ಇವತ್ತಿದು ಏನಾರೆ ಹತೋಟಿಗೆ ಬಂದದಂದ್ರೆ, ಇಷ್ಟು ಜಲ್ದಿ ವಾತಾವರಣ ತಿಳಿಯಾಗ್ಯದಂದ್ರೆ ಅದಕ್ಕೆ ನಾವು 100ಕ್ಕೆ 100 ನಮ್ಮ ಬೀದರ್ SP ಅವರಿಗೆ ನಾನು ಮತ್ತೊಂದು ಸಲ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಈ ನಡೆದಂಥ ಘಟನೆ ಅತ್ಯಂತ ಗಂಭೀರ ಅಂತ ಹೇಳಿ ಅವ್ರು ಪರಿಗಣನೆ ಮಾಡಿ ಸ್ವತಃ ಅವರೇ IGP ಅವ್ರಿಗೆ ತಗೊಂಡು ಬಂದು ಇಲ್ಲೇ ತಳ ಊರನ್ನ ಕಾರಣಕ್ಕೆ ಈ ಘಟನೆ ಕಂಟ್ರೋಲಿಗೆ ಬಂತು. ಹಾಗಾಗಿ ದಯಮಾಡಿ ಇವ್ರು ಯಾರು A1, A2, A3 ಏನು ಆರೋಪಿಗಳು ಹರಲ್ಲ, ಅವ್ರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ನೀವು ಈ ರೀತಿ ಒಂದೇ ಸಲ 3-4 ಸಾವಿರ ಜನರಿಗೆ ತಂದು ಕೆಸಿಂದ ನೀವು ಭಯದ ವಾತಾವರಣ ನಿರ್ಮಾಣ ಮಾಡ್ತೀರಿ, ಅಥವಾ ಎಲ್ಲ ಹಿಂದೂಗಳು ಡರ್ಪು ಖರ ಅಂತ ಹೇಳಿ ಒಂದ್ ವೇಳೆ ನೀವು ತಿಳ್ಕೊಂಡಿರೋದ್ರ ಇದು ನಿಮ್ದು ಗಲತದ. ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ ಹಿಂದೂ ಸಮಾಜದಾಗ ಯಾರು ಡರ್ಪುಕ್ಕಿಲ್ಲ. ಕಾನೂನಿಗೆ ಗೌರವ ಕೊಡ್ತೇವಷ್ಟೇ, ಕಾನೂನಿಗೆ ತಲೆ ಬಾಗ್ತೇವಷ್ಟೇ. ನಮಗೆ ಗೊತ್ತದ ಏನ್ ಮಾಡ್ಬೇಕಂತ ಹೇಳಿ. ನಾವು ಇನ್ನೂ ಆಡಳಿತದ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ನಾವು ನಂಬಿಕೆ ಕಳ್ಕೊಂಡಿಲ್ಲ. ಮೊನ್ನೆ ನಡೆದಂತ ನೀವೇನ್ ಮಾಡಿರಿ, ನೀವೇನು ಈ ರೀತಿ ಖರಾಬ್ ವಾತಾವರಣ ಬಸವ ಕಲ್ಯಾಣ ಗಾಂಧಿ ಚೌಕ್ನ ನಿರ್ಮಾಣ ತಾವೇನ್ ಮಾಡಿರಿ, ನೀವೆಲ್ಲರೂ ಜವಾಬ್ದಾರಿ ವ್ಯಕ್ತಿಗಳು, ಕಾಂಗ್ರೆಸ್ಸಿನ ಲೀಡರ್ ಅಂತ ಹೇಳಿ ಓಡಾಡ್ತೀರಿ. ನೀವೆಲ್ಲರೂ ಕಾಂಗ್ರೆಸ್ಸಿನ ದೊಡ್ಡ ದೊಡ್ಡ ನೇತಾಗಳು. ನೀವು ಇವತ್ತು ಈ ವಾತಾವರಣ ಯಾರ್ಲಿಂದ ಹಾಳಾಲತ್ತದ, ನಿಮ್ಮಿಂದ ಹಾಳಾಲತ್ತದ. ಇದು ಒಂದೇ ಸಲ ಅಲ್ಲ, ಈ ರೀತಿ 4-6 ಸಲ ಮಾಡಿರಿ. ನೀವೇನಿದ್ದೀರಿ, ನಿಮ್ಮ ವ್ಯಕ್ತಿತ್ವ ಏನಂತ ಹೇಳಿ ಪೊಲೀಸ್ ಇಲಾಖೆಗೂ ಗೊತ್ತಾಯ್ತು. ಈಗ ಅಂದ್ರೆ ನಾವು ಈ ರೀತಿ ಒಮ್ಮೆ 4,000 ಜನ ಸೇರಿ ಹಮ್ಲಾ ಮಾಡಿದ್ರೆ ಮುಗಿದೋಯ್ತು, ಬಸವ ಕಲ್ಯಾಣದ ಇರತಕ್ಕಂಥ ಎಲ್ಲ ಹಿಂದೂಗಳು ಹೆದರು ಓಡ್ ಹೋಗ್ತಾರೆ ಅಂತ ತಿಳ್ಕೊಂಡ್ರೆ ನೀವು ಸಾಧ್ಯ ಇಲ್ಲದು, ಅದು ಸಾಧ್ಯ ಇಲ್ಲ. ನಾವು ನಿಮ್ಮ ರೀತಿ 3,000-4,000 ಜನ ಸೇರಿಸೋದು ವಿದಿನ್ 5 ಮಿನಿಟ್ಸ್ ಒಳಗೆ ನಾವು ಸೇರಿಸಬಹುದು, 5 ನಿಮಿಷದೊಳಗೆ ಸೇರಿಸಬಹುದು. ಮನುಷ್ಯತ್ವ ಅಲ್ಲದು, ಮಾನವೀಯತೆ ಅಲ್ಲದು. ನಾವು ಜವಾಬ್ದಾರಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ವಿಚಾರ ಮಾಡಬೇಕು. 49 ಜನರ ಮೇಲೆ ಕೇಸ್ ಆಯ್ತು, FIR ಆಯ್ತು.
ಈ 49 ಜನರ ಮೇಲೆ FIR ಆಯಿತು. ಯಾಕಾಯಿತು? ನೀವು 4 ಜನ ಹೋಗಿ ಪೊಲೀಸ್ ಅಧಿಕಾರಿಗಳ ಜೊತೆ ಕುಂತು ಯಾರು ತಪ್ಪು ಮಾಡ್ಯಾರ ಅವ್ರ ಮೇಲೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿದ್ರೆ ಈ ವಾತಾವರಣ ನಿರ್ಮಾಣ ಆಗ್ತಾ ಇರಲಿಲ್ಲ. ಯಾಕಲ್ಲೆಲ್ಲ ಜನ ಜಮಾಯಿಸಿದ್ರು ಅಂತಂದಾಗ ಅಲ್ಲಿ ಆ ರಸ್ತೆಗೆ ಹೋಗ್ತಕ್ಕಂಥ ಮೊಹಮ್ಮದ್ ಆರಿಫ್ ಮತ್ತು ಸೈಯದ್ ಇಮ್ರಾನ್ ಹುಬಾ ಕಾಲೇಜ್ ರೋಡಿಗೆ 7:30-8 ಸುಮಾರು ಹೋಗ್ತಾ ಇದ್ರು. ಬಸವ ಕಲ್ಯಾಣದ ಹಿಂದೂ ಧರ್ಮಕ್ಕೆ ಸೇರಿದ, ಹಿಂದೂ ಸಮಾಜಕ್ಕೆ ಸೇರಿದ ಒಂದು 3-4 ಜನ ಹುಡುಗರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರ. ಆ ಕಾರಣಕ್ಕಾಗಿ ಜನ ಎಲ್ಲ ಇಷ್ಟು ಜನ ಸೇರ್ಯಾರ ಅಂತೇಳಿ ನನಗೆ ಗೊತ್ತಾಯಿತು. ಅದಾದ ನಂತರ ಮತ್ತೊಂದು ಅರ್ಧ ಗಂಟೆ ಬಿಟ್ಟು ನನಗೆ ಕಾಲ್ ಬಂತು. ಸುಮಾರು 3,000-4 ಸಾವಿರ ಹುಡುಗರು ಗಾಂಧಿ ಚೌಕದೊಳಗ ಬರೀ ಒಂದು 45 ಮಿನಿಟ್ಸ್ದೊಳಗ 3,000-4 ಸಾವಿರ ಜನ ಗಾಂಧಿ ಚೌಕದೊಳಗೆ ಸೇರ್ಯಾರ. ಭಯದ ವಾತಾವರಣ ಅದ. ಲಾ ಆ್ಯಂಡ್ ಆರ್ಡರ್ನು ಕಂಟ್ರೋಲ್ ಬರ್ತದೋ ಅಥವಾ ಇಲ್ಲೋ ಅಂತಕ್ಕಂಥ ವಾತಾವರಣ ಅಲ್ಲಿ ನಿರ್ಮಾಣ ಆಗ್ಯದ ಅಂತೇಳಿ ನನಗೆ ಫೋನ್ ಬಂತು. ನಾನು ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನ ಮಾಡ್ತೇನೆ. ಬಸವ ಕಲ್ಯಾಣ ಇದೊಂದು ವಿಶಿಷ್ಟವಾದಂಥ ನೆಲ, ಇದಕ್ಕೆ ತನ್ನದೇ ಆದಂಥ ವೈಶಿಷ್ಟ್ಯ ಇರ್ತಕ್ಕಂಥ ಭೂಮಿ ಇದು ಬಸವ ಕಲ್ಯಾಣ. ನಾನು ತುರಂತ ಈ ಘಟನೆ ಗೊತ್ತಾದಾಗ ನಾನು CPI ಅಲಿಯವರಿಗೆ ನಾನು ಫೋನ್ ಮಾಡಿದೆ. ಅದಕ್ಕಿಂತ ಮೊದಲು PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಫೋನ್ ಮಾಡ್ದೆ, ಚಂದ್ರಶೇಖರ್ ಅವರಿಗೆ. ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ. ಅದಾದ ನಂತರ CPI ಅಲಿಯವರಿಗೆ ಫೋನ್ ಮಾಡ್ದೆ. ಅವರು ಒಂದೇ ಸಲ ಕೇಳ್ತಿಲ್ಲ. ಮತ್ತೆ 2ನೇ ಸಲ ಫೋನ್ ಮಾಡ್ದೆ. ಅವ್ರು ಫೋನ್ ರಿಸೀವ್ ಮಾಡಿದ್ರು. ರಿಸೀವ್ ಮಾಡಿ ನನಗೆ ಸರ್ ಈ ರೀತಿ ಘಟನೆ ಆಗ್ಯದ, ಸಿಕ್ಕಾಪಟ್ಟೆ ಜನ ಸೇರಿಲ್ಲಿ, ಆ ಮಾವನ್ನ ಕಂಟ್ರೋಲ್ ತಂದು ನಾನು ನಿಮ್ಗೆ ಹೊರ ಫೋನ್ ಮಾಡ್ತೀನಿ ಅಂತ ಹೇಳಿ ನನಗೆ CPI ಅಲಿಯವ್ರು ಹೇಳಿದ್ರು. ಈ ಘಟನೆ ನಡೆದಿದ್ದು ಖುಬಾ ಕಾಲೇಜ್ ರೋಡಿನ ಹತ್ರ. ಇಬ್ಬರು ಮುಸ್ಲಿಂ ಸಹೋದರಿಗೆ ಅವ್ರು ಹೊಡೆದ್ರು ಅಂತ ಹೇಳಿ ಪೊಲೀಸರು ಎದುರು ಹೋಗಿ ಆ ಹೊಡ್ಸೋಣಂತ ಯಾರು ಮೊಹಮ್ಮದ್ ಆರಿಫ್ ಮತ್ತು ಸೈಯದ್ ಇಮ್ರಾನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರಂದ್ರ, ಹಿಂದೂ ಸಮಾಜದ 4 ಜನ ಯುವಕರು ನಮಗೆ ಯಾಕೆ ಹೊಡೆದ್ರು ಅಂದ್ರ ಜೈ ಶ್ರೀರಾಮ್ ಅಂತ ಹೇಳಿ ನೀವು ಹೇಳಬೇಕು, ನೀವು ಜೈ ಶ್ರೀರಾಮ್ ಅಂತ ಹೇಳಬೇಕು, ಹೇಳಿಲ್ಲ ಅಂದ್ರೆ ಹೊಡಿತೀವಿ ಅಂಥೇಳಿ ನಮಗೆ ಹೊಡೆದರು ಅಂಥೇಳಿ ಯಾರು ಕಂಪ್ಲೇಂಟ್ ಇದು? ಮೊಹಮ್ಮದ್ ಆರಿಫ್ ಮತ್ತು ಸೈಯದ್ ಇಮ್ರಾನ್ ಅಂತಕ್ಕಂಥ ಇಬ್ಬರು ಹುಡುಗರು ಕಂಪ್ಲೇಂಟ್ ಮಾಡ್ತಾರೆ. ಏನಂತೇಳಿ ಹೊಡೆ ಹೇಗಂದ್ರೆ ಜೈ ಶ್ರೀರಾಮ್ ಅಂತ ಹೇಳ್ಬೇಕಿಲ್ಲ ಹೊಡಿತೀವಿ. ನಾನು ಬಸವ ಕಲ್ಯಾಣಕ್ಕೆ 2019ಕ್ಕೆ ನಾನು ಬಂದಿದ್ದು. ಬಸವ ಕಲ್ಯಾಣದ ಪ್ರತಿಯೊಬ್ಬ ಹಿಂದೂ ಸಮಾಜದ ಇಲ್ಲಿನ ಯುವಕರ ಬಗ್ಗೆ ನನಗೆ ಪ್ರತಿಯೊಬ್ಬರ ನರನಾಡಿನೂ ಕೂಡ ನನಗೆ ಗೊತ್ತದ. ಯಾವುದೇ ಒಬ್ಬ ಹಿಂದೂ ಸಮಾಜದ ಯುವಕ ಆಗಲಿ, ಒಬ್ಬ ವ್ಯಕ್ತಿ ಆಗಲಿ, ಮುಸ್ಲಿಂ ಸಮಾಜದ ಅನ್ಯ ಧರ್ಮದ ಯುವಕರಿಗೆ ಜೈ ಶ್ರೀರಾಮ್ ಅಂತ ಹೇಳಿ ಹೊಡಿ ಅಂತಕ್ಕಂಥ ಬಸವ ಕಲ್ಯಾಣದ ಯಾರು ಹುಟ್ಟಿಲ್ಲ. ಆ ರೀತಿ ದುರ್ವರ್ತನೆ ಮಾಡ್ತಕ್ಕಂಥ ಹಿಂದೂ ಸಮಾಜದ ಸ್ನೇಹಿತರು ಬಸವ ಕಲ್ಯಾಣದೊಳಗೆ ಯಾರೂ ಇಲ್ಲ. ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಹಂಗಂತ ಹೇಳಿ ಮುಸ್ಲಿಂ ಸಮಾಜದವ್ರ ಮೇಲೆ ಅಪನಂಬಿಕೆ ಇದೆ ಅಂತ ಹೇಳಿ ನಂದೇನಿಲ್ಲ. ಆದರೆ ಆ ರೀತಿಯವ್ರು ಯಾಕೆ ಹೇಳಿದ್ರು? ಹೊಡೆದಾರ ಅಂತ ಹೇಳ್ಬೋದಾಗಿತ್ತು. ಅವರು ನಮಗೆ ಹೊಡೆದಾರಪ್ಪ, ಯಾವ ಕಾರಣಕ್ಕೆ ಹೊಡೆದಾರೋ ಪೊಲೀಸರು ಹೇಳಿದ್ರು, ಅವ್ರು ಕಂಪ್ಲೇಂಟ್ ತಗೋತಿರು. ಪೊಲೀಸ್ ಸ್ಟೇಷನ್ಗೆ ಹೋದಾಗ CPI ಅಲಿಯವರು ಚಂದ್ರಶೇಖರ್ ಅವ್ರು ಹೇಳ್ಯಾರ, ಏನಂತ ಕಂಪ್ಲೇಂಟ್ ಕೊಡ್ರಿ, ನಾವು ಎನ್ಕ್ವೈರಿ ಮಾಡ್ತೀವಿ. ನಿಮ್ಗೊಂದು ವೇಳೆ ಹೊಡೆದಿದೆ ನಿಜ ಆದ್ರೆ ಅವ್ರಿಗೆ ತನ್ನ ಕೇಸಿಂದ ಕೂಡಿಸಿ ಅವ್ರ ಮೇಲೆ FIR ಮಾಡೋರಿಗೆ ಒಳಗೆ ಕಳಿಸ್ತೀವಿ, ಜೈಲಿಗೆ ಕಳಿಸ್ತೀವಿ ಅಂತೇಳಿ ಪೊಲೀಸ್ ಆಫೀಸರ್ ಆ ಸಮಯದೊಳಗೆ ಅವರು ಒಳ್ಳೆ ಕೆಲಸ ಮಾಡ್ಯಾರ. ಅದಾದ ನಂತರ ನನಗೆ ಬಂದಂಥ ಸುದ್ದಿ ಏನು ಅಂದ್ರೆ, ಪೊಲೀಸರು ಈ ರೀತಿ ಹೇಳಿದ ತಕ್ಷಣ ಅವ್ರು ಎಲ್ಲಿಗೆ ಹೋಗ್ತಾರ? ದರ್ಗಾಕ್ಕೆ ಹೋಗ್ತಾರೆ, ಜಾಮಿಯಾ ಮಸೀದ್ಗೆ ಹೋಗ್ತಾರೆ. ಬಸವ ಕಲ್ಯಾಣದಲ್ಲಿ ನಮ್ಗೆ ಈ ರೀತಿ ಹೊಡೆದಾರ, ನಮಗೆ ಜೈ ಶ್ರೀರಾಮನು ಅಂತ ಹೇಳಿ ಹೊಡೆದಾರ ಅಂತೇಳಿ ಅವರು ಇತರೆ ಮುಸ್ಲಿಂ ಸಮಾಜದ ನಮ್ಮೆಲ್ಲ ಸಹೋದರಿಗೆ ಅವ್ರು ಹೋಗಿ ಹೇಳ್ತಾರಂತ. ಸ್ನೇಹಿತರೆ, ಇದು ಭಾರಿ ಬಸವ ಕಲ್ಯಾಣ ನೆಲದೊಳಗೆ ನನಗಿದು ಆಶ್ಚರ್ಯ ಅನ್ನಿಸ್ತದ. ನನಗೆ ಹೇಳಿದ್ರು ಕೆಲವರು ಬಸವ ಕಲ್ಯಾಣದ ಹಿರಿಯರು, ನಾವು 40 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ಇಂಥ ಭಯಾನಕ ಘಟನೆ ಬಸವ ಕಲ್ಯಾಣದೊಳಗೆ ಯಾವತ್ತೂ ನಡೆದಿಲ್ಲ ಅಂತ ಹೇಳಿ ಇಲ್ಲಿನ ಹಿರಿಯರು ಹೇಳೋರು. ನನಗೆ ಎಷ್ಟೋ ಜನ ಅವ್ರ ಹೆಸರು ನಾನು ಹೇಳೋದು ಸರಿಯಲ್ಲ. ಬರೀ 40 ಮಿನಿಟ್ಸ್ದೊಳಗೆ, ಬರೀ 40 ನಿಮಿಷದೊಳಗೆ ಅಲ್ಲಿ 3,000-4 ಸಾವಿರ ಜನ ಸೇರ್ತಾರ. ಸೇರಿ ಬಂದವ್ರ ಘೋಷಣೆಗಳು ಏನು ಅಂದ್ರೆ, ಅವ್ರ ಘೋಷಣೆಗಳು ಪೊಲೀಸರಿಗೂ ಹಿಡಿ, ಪೊಲೀಸ್ ಕೋ ಭಿ ಪಕಡೋ,
ಪೊಲೀಸ್ ಕೋಪಿ ಮಾರೋ, ಪೊಲೀಸ್ ವ್ಯಾನ್ಗಳ ಮೇಲೆ ಹಲ್ಲೆ ಮಾಡ್ತಾರ, ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡ್ತಾರ. ಇದು ಈ ಪ್ರಕರಣ ಅದು KJ ಹಳ್ಳಿ DG ಹಳ್ಳಿಗೆ ಸಮೀಪ ಅಥವಾ ಅದಕ್ಕಿಂತ ಭಯಾನಕ ಅಂತ ಹೇಳಿ ಅನಿಸ್ತದ. ಒಂದು ವೇಳೆ ನಗರ ಪೊಲೀಸ್ ಠಾಣೆ CPI ಅಲಿ ಅವರು, ಚಂದ್ರಶೇಖರ್ ಅವರು ತುರಂತ ಮೇಲಾಧಿಕಾರಿಗಳಿಗೆ, SP ಪ್ರದೀಪ್ ಗುಂಟಿ ಸಾಹೇಬರಿಗೆ, IGP ಸಾಹೇಬರಿಗೆ ಇನ್ಫಾರ್ಮ್ ಮಾಡಿ ತುರಂತ ಪೊಲೀಸರು ಹೆಚ್ಚಿನ ಸಂಖ್ಯೆದೊಳಗೆ ಬಂದಾರಂತ ಹೇಳಿ ಆ ಮಾವ ಇವತ್ತು ಪೊಲೀಸರು ಕಂಟ್ರೋಲ್ ಮಾಡ್ಯಾರ ಅಂತಕ್ಕಂಥದ್ದು ನನಗೆ ನಂಬಿಕೆ ಇದೆ. ಮತ್ತು ಇವತ್ತು ಈ ಮೊನ್ನೆ ನಡೆದಂಥ ಘಟನೆಯೊಳಗೆ ಆ ಪೊಲೀಸರ ಕಾರ್ಯ, ನಗರ ಪೊಲೀಸ್ ಠಾಣೆ PSI ಚಂದ್ರಶೇಖರ್ ಇರ್ಬೋದು, CPI ಅಲಿ ಇರ್ಬೋದು, ಮತ್ತು SP ಅವರು, ನಮ್ಮ ಆನರೇಬಲ್ SP ಬೀದರ್ SP ಪ್ರದೀಪ್ ಗುಂಟಿ ಅವರು ಸ್ವತಃ ಅವರೇ 12 ಗಂಟೆ ಸುಮಾರು ಅವರೇ ಬಂದು ಬೆಳಗ್ಗೆ IGP ಇನ್ಕ್ಲೂಡಿಂಗ್ IGP 5 ಗಂಟೆ ತಡ ಬಸವ ಕಲ್ಯಾಣದೊಳಗಿದ್ದು ವಾತಾವರಣ ತಿಳಿ ಮಾಡಿದ್ದು. ಬಹುತೇಕ ನಾನೆಲ್ಲ ಬಸವ ಕಲ್ಯಾಣದ ಮಹಾಜನತೆ ಪರವಾಗಿ ಪೊಲೀಸ್ ಇಲಾಖೆಗೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ.